ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವಂಥ ರಿಚುವಲ್ನ ಹೆಣ್ಣು ಮಕ್ಕಳು ಮಾಡಬೇಕಾಗತ್ತೆ. ಯಾಕೆ ಅಂದರೆ ಹೆಣ್ಣು ಮಕ್ಕಳು ಈ ರೀತಿ ಒಂದು ರಿಚುವಲ್ನ ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಮಾಡೋದ್ರಿಂದ ಗಂಡಸರ ಕೈಯಲ್ಲಿ ದುಡ್ಡು ಯಾವಾಗಲೂ ಉಳಿಯುತ್ತೆ. ಗಂಡಸರು ಅಂದರೆ ನಿಮ್ಮ ಮನೆಯವರು, ಯಾರಾದರೂ ತಂದೆ ಆಗಿರ್ಬೋದು, ಇಲ್ಲ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಇಲ್ಲ ಬೇರೆ ಯಾರಾದರೂ ದುಡಿಯುತ್ತಾ ಇರ್ತಾರಲ್ಲ ಮನೆಯಲ್ಲಿ, ಅವರ ಕೈಯಲ್ಲಿ ದುಡ್ಡು ನಿಲ್ಲುತ್ತೆ. ಈ ರೀತಿ ಆದಾಗ ಏನಾಗುತ್ತೆ, ನಿಮ್ಮ ಅಡುಗೆ ಮನೆಯಲ್ಲಿ ತುಂಬಿ ತುಳುಕುತ್ತೆ ಎಲ್ಲನೂ. ಅಕ್ಕಿ ಮೂಟೆಯಲ್ಲಿ ನೀವು ಈ ಒಂದು ಸಣ್ಣದಾದ ಒಂದು ಮೂಟೆಯನ್ನು ನೀವು ಕಟ್ಟಿಡಬೇಕಾಗತ್ತೆ. ಏನೇನು ಇಟ್ಟು ಈ ಚಿಕ್ಕ ಮೂಟೆ ನೀವು ಕಟ್ಟಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನೀವು ತಿಳ್ಕೊಬೇಕಾಗಿರೋಂಥ ವಿಷಯ, ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಸಾಮಾನುಗಳು ತೀರಾ ಖಾಲಿ ಆಗೋಕ್ಕೆ ಬಿಡಬಾರ್ದು. ಯಾವಾಗ್ಲೂ ಒಂಚೂರಿದೆ ಅನ್ನೋವಾಗಲೇ ನೀವು ಅದನ್ನು ತುಂಬಿಸ್ತಾ ಇಡಿ. ಎಷ್ಟು ಕಷ್ಟ ಇದ್ದರೂ ಪರವಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಕ್ಕಿ ಇರಬಹುದು, ಉಪ್ಪು ಇರಬಹುದು, ಸಾಸಿವೆ ಇರಬಹುದು, ಅರಿಶಿಣ ಇರ್ಬೋದು, ಈ ರೀತಿ ವಸ್ತುಗಳಾಗಲಿ ನೀವು ತುಂಬಾ ಖಾಲಿ ಆಗೋಕ್ಕೆ ಬಿಡಬಾರ್ದು. ಇದು ಖಾಲಿ ಆಗೋಕ್ಕೆ ಮುಂಚೆನೇ ನೀವೇನು ಮಾಡಬೇಕು, ಇಲ್ಲ ಒಂದು ಎಕ್ಸ್ಟ್ರಾ ಪ್ಯಾಕೆಟ್ ತಂದಿಡಿ, ಇಲ್ಲ ಅಂದರೆ ಖಾಲಿ ಆಗೋಕ್ಕೆ ಸ್ವಲ್ಪ ಮುಂಚೆನೇ ನೀವು ಇದನ್ನು ತುಂಬಿಸ್ತಾ ಹೋಗಬೇಕಾಗತ್ತೆ. ತೀರಾ ನಾವು ಖಾಲಿ ಆದಾಗ ಏನಾಗುತ್ತೆ, ಮನೆಯಲ್ಲಿ ದರಿದ್ರ ತುಂಬ್ಕೊಂಡು ಬರುತ್ತೆ ಅನ್ನೋದು ಮಾತಿದೆ. ಅದರಲ್ಲಿ ಮೇಯ್ನ್ ಒಂದು ವಸ್ತು ಬಂದ್ಬಿಟ್ಟು ಅಕ್ಕಿ ಹಾಗೆ ಉಪ್ಪು. ಯಾವಾಗಲೂ ಅಂದರೆ ಆ ಉಪ್ಪಿಗೆ ಏನಂತ ಕಾಸ್ಟ್ಲಿ ಇಲ್ಲ. ಯಾವಾಗಲೂ ಒಂದು ಪ್ಯಾಕೆಟ್ ಕಲ್ಲುಪ್ಪು ಹಾಗೆ ಒಂದು ಪ್ಯಾಕೆಟ್ ಪುಡಿ ಉಪ್ಪನ್ನು ಎಕ್ಸ್ಟ್ರಾ ತಂದಿಡಿ ನಿಮ್ಮ ಮನೆಯಲ್ಲಿ. ಒಂದು ಪ್ಯಾಕೆಟ್ ಡಬ್ಬಿ ತುಂಬ ಇಟ್ಟಿದ್ದೀರಾ ಅಂದರೆ ಒಂದು ಪ್ಯಾಕೆಟು ಬೇರೆ ಸ್ಟೋರ್ ರೂಮಲ್ಲಿ ಇಡೋದಾಗಲಿ, ಇಲ್ಲ ನಿಮ್ಮ ಕಿಚನಲ್ಲಿ ಒಂದು ಸ್ಟೋರ್ ಮಾಡೋವಂಥ ಡಬ್ಬಿ ಏನಾದರೂ ಇದ್ದರೆ ಅದರಲ್ಲಿ ಎತ್ತಿಡೋದಾದರೂ ಮಾಡಿ. ನೀವು ಈ ಪ್ಯಾಕೆಟ್ನ ಮತ್ತೆ ನೀವು ಡಬ್ಬಿಗೆ ಹಾಕಬೇಕಾದ್ರೆ ಮತ್ತಿನ್ನೊಂದೆರಡು ಪ್ಯಾಕೆಟ್ನ ತಂದು ನೀವು ಸ್ಟೋರೇಜಲ್ಲಿ ಇಡುವಂಥ ಕೆಲಸನ ಮಾಡಿ. ದಯವಿಟ್ಟು ಇದು ಯಾವುದು ಖಾಲಿ ಆಗದಿರಂಗೆ ನೋಡ್ಕೊಳ್ಳಿ. ಅಕ್ಕಿ ಕೂಡ ಹಾಗೇ, ಇನ್ನೇನು ಒಂದು ಕಾಲು ಭಾಗ ಇನ್ನೂ ಉಳಿದಿದೆ ಅನ್ನೋವಾಗಲೇ ಇನ್ನೊಂದು ಮೂಟೆ ಅಕ್ಕಿ ತೊಗೊಂಬನ್ನಿ. ಇನ್ನು ಅಕ್ಕಿ ತೊಗೊಳ್ಳೋದ್ರಲ್ಲಿ ಕೆಲವ್ರು 1 kg ತೊಗೊಂಡು ಬರೋದು ಮನೆಗೆ, ಇಲ್ಲ ಅರ್ಧ kg ಅಕ್ಕಿ ತೊಗೊಂಡು ಬರೋದು, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟು ಒಂದು 5 kg ಇಲ್ಲ 10 kg ಆದರೂ ಮಿನಿಮಮ್. ತೀರಾ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋಂಥ ಪರಿಸ್ಥಿತಿ ಆದರೆ 5 kg ಇಲ್ಲಾಂದರೆ 10 kg ಮೂಟೆ ಆದ್ರೂ, ಅದು ಪ್ಯಾಕೆಟ್ ಆದ್ರೂ ತಗೊಂಡು ಬಂದು ಮನೇಲಿ ಇಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಿಮಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಯಾವಾಗಲೂ ಖಾಲಿ ಆದಾಗ ಕೆಲವೊಂದು ಸರಿ ನಾವೇನು ಮಾಡ್ತೀವಿ, ಕಿಚನಲ್ಲಿ ನಿಂತ್ಕೊಂಡು ಯಾರು ಸಾಮಾನು ತರ್ತಾರೋ ಅವ್ರಿಗೆ ಹೇಳ್ತೀವಿ, ಇದು ಖಾಲಿಯಾಗಿದೆ, ಅದು ಖಾಲಿಯಾಗಿದೆ, ಇದು ಖಾಲಿ. ಈ ಖಾಲಿ ಅನ್ನೋಂಥ ಪದನ ನಾವು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ತೀರಾ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ನಮಗೆ ಬೇರೆ ಎಲ್ಲನೂ ಖಾಲಿ ಆಗೋಕ್ಕೆ ಒಂದು ಅವಕಾಶನ ನಾವೇ ಮಾಡಿಕೊಟ್ಟಂಗೆ ಆಗುತ್ತೆ. ಹಾಗಾಗಿ ನಾವು ಈ ಇಲ್ಲ ಅನ್ನೋದು, ಖಾಲಿ ಅನ್ನೋ ಪದನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಅಡುಗೆ ಮನೇಲಿ ನಿಂತ್ಕೊಂಡು. ಯಾಕೆಂದರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಯಾವಾಗಲೂ. ಯಾಕಂದರೆ ನಾವು ಆ ರೀತಿ ಕ್ರಿಯೇಟ್ ಮಾಡಿರ್ತೀವಿ ಕಿಚನಲ್ಲಿ. ಸೊ ಯಾಕಂದರೆ ಪೂಜೆ ಮಾಡೋದಾಗಲಿ, ಇಲ್ಲ ನಾವು ಒಂದು ಅಡುಗೆ ಮಾಡೋಕ್ಕೆ ಮುಂಚೆ ಕೈ ಮುಗಿದು ಪೂಜೆ ಮಾಡೋದಾಗಲಿ, ಇಲ್ಲ ಈ ರೀತಿ ಉಪ್ಪು ಇಂಥ ವಸ್ತುಗಳೆಲ್ಲ ನಾವು ಅಡುಗೆ ಮನೇಲಿ ಇಟ್ಟಿರೋದ್ರಿಂದ ಅಲ್ಲೊಂಥರ ವೈಬ್ ಇರುತ್ತೆ, ಪಾಸಿಟಿವ್ ವೈಬು. ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ಇಲ್ಲ ಅಂತ ಇರ್ತಾರೆ ಕೆಲವರು. ಇದು ಖಾಲಿಯಾಗಿದೆ, ಅದು ಖಾಲಿಯಾಗಿದೆ, ಇದು ತೊಗೊಂಡು ಬನ್ನಿ, ಉಪ್ಪಿಲ್ಲ ಮನೆಯಲ್ಲಿ, ಅಕ್ಕಿ ಇಲ್ಲ ನಮ್ಮ ಮನೇಲಿ, ಇಂಥ ಒಂದು ಮಾತುಗಳನ್ನು ನಾವು ಮನೆಯಲ್ಲೇ ಆಡಬಾರ್ದು. ಅದರಲ್ಲೂ ಅಡುಗೆ ಮನೇಲಿ ನಿಂತ್ಕೊಂಡು ಈ ರೀತಿ ಮಾತಾಡದೇ ಇರೋದನ್ನು ನೀವು ಗಮನಿಸ್ಕೊಳ್ಳಿ. ಇಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಬೇಕಿದ್ರೆ ಒಂದು ಚೀಟಿ ಬರೆದಿಟ್ಕೊಂಬಿಡಿ ಏನೇನು ಖಾಲಿಯಾಗಿದೆ ಅನ್ನೋದು. ಅದನ್ನು ಬರೆದಿಟ್ಬಿಟ್ಟು ನಿಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಬಿಡಿ. ಇದು ಎಲ್ಲ ಸಾಮಾನು ತರಬೇಕಾಗಿರೋದು, ಇದನ್ನು ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ಕೊಟ್ಬಿಡಿ. ಅದನ್ನು ಬಿಟ್ಬಿಟ್ಟು ಇದು ಖಾಲಿಯಾಗಿದೆ, ಅದು ಖಾಲಿಯಾಗಿದೆ, ಅದಿಲ್ಲ, ಇದಿಲ್ಲ, ಉಪ್ಪಿಲ್ಲ, ಸೋಪಿಲ್ಲ, ಸರ್ಫಿಲ್ಲ ಅಂದ್ಕೊಂಡು ನಾವು ಮಾತಾಡೋದ್ರಿಂದ ಇಲ್ಲ ಅನ್ನೋ ಪದ ನಮಗೆ ತೀರಾ ಇಲ್ಲದೇ ಇರೋವಂಥ ಒಂದು ಪರಿಸ್ಥಿತಿಗೆ ಕರ್ಕೊಂಡೋಗುತ್ತೆ. ಹಾಗಾಗಿ ನಾವು ಪದೇ ಇಲ್ಲ ಅನ್ನೋದನ್ನು ಹೇಳಕ್ಕೆ ಹೋಗಬೇಡಿ. ಇನ್ನು ಈ ಒಂದು ರಿಚುವಲ್ ಏನು ಅನ್ನೋದು ನೋಡೋದಾದರೆ, ಇದನ್ನೆಲ್ಲ ನೀವು ಗಮನಿಸ್ತಾ ಇದ್ರೇ ನಿಮಗೆ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಬರುತ್ತೆ. ಇನ್ನು ನಾನು ಹೇಳಿದ ಹಾಗೆ ನೀವು ಅಕ್ಕಿ ಮೂಟೆ, ಇಲ್ಲ ನಿಮ್ಮ ಹತ್ರ ಮೂಟೆ ಇಲ್ಲಾಂದರೆ ಈಗ 10 kg ಇಲ್ಲ 20 kg ಪ್ಯಾಕೆಟ್ ಏನು ನೀವು ತಂದಿಟ್ಕೊಂಡಿದ್ದೀರೋ ಅದ್ರೊಳಗಡೆಗೆ ನೀವು ಒಂದು ರಿಚುವಲ್ನ ಮಾಡಬೇಕಾಗುತ್ತೆ. ಅದೇನು ಅಂದರೆ ಒಂದು ಹಲ್ದಿ ಬಟ್ಟೆ. ಇದನ್ನು ಏನಕ್ಕೆ ನಾವು ಮಾಡ್ತಾ ಇರೋದು ಅಂದರೆ, ಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಯಾವಾಗಲೂ ನಮ್ಮ ಮನೇಲಿರೋಕ್ಕೆ. ಅಕ್ಕಿ ಮೂಟೆಲಿ ನಾವೇನಕ್ಕೆ ಮಾಡೋದು ಅಂದರೆ, ಕೆಲವೊಂದು ವಸ್ತುಗಳಲ್ಲಿ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ಇರ್ತಾಳೆ. ಅದೇ ನಾನು ಆವಾಗಲೇ ಹೇಳಿದಾಗೆ ಉಪ್ಪಿರ್ಬೋದು, ಇಲ್ಲ ಅಕ್ಕಿ ಇರ್ಬೋದು, ಅರಿಶಿಣ ಇರ್ಬೋದು, ಇಲ್ಲ ಸುಗಂಧ ದ್ರವ್ಯಗಳಿರ್ಬೋದು, ಏಲಕ್ಕಿ ಇರ್ಬೋದು, ಈ ರೀತಿ ಎಲ್ಲ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲೇ ಸಾಮಾನ್ಯವಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಹೇಳಿದ್ದು, ಲಕ್ಷ್ಮೀ ದೇವಿ ಯಾವಾಗಲೂ ಜಾಸ್ತಿಯಾಗಿ ಅಡುಗೆ ಮನೇಲಿ ಇರ್ತಾಳೆ. ಹಾಗಾಗಿ ಇಲ್ಲ ಅನ್ನೋ ಪದನ ನಾವು ಕಿಚನಲ್ಲಿ ನಾವು ಮಾಡಕೂಡ್ದು ಅನ್ನೋದು.
ಇವಾಗ ನಾನು ಹೇಳಿದ್ದು ಅಕ್ಕಿ ಮೂಟೆಯಲ್ಲಿ. ಸೊ ಅಕ್ಕಿ ಮೂಟೆಯಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಒಂದು ಅರಿಶಿಣದ್ದು ಬಟ್ಟೆ ತಗೊಳ್ಳಿ. ಅರಿಶಿಣದ ಬಟ್ಟೆ ಇಲ್ಲ ಅಂದರೆ ಬಿಳಿ ಬಟ್ಟೆ, ವಾಶ್ ಆಗಿರೋಂಥ ಬಿಳಿ ಬಟ್ಟೆನ ನೀವು ಹಳದಿ ನೀರಲ್ಲಿ ಒಣಗಿಸಿ ಅದನ್ನು ಒಣಗಿಸ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡು ಅದನ್ನು ಅದರಲ್ಲಿ ಮಾಡ್ಕೋಬೋದು ನೀವು. ಇದು ಅರಿಶಿಣದ ಬಟ್ಟೆಯಲ್ಲಿ ನೀವು ಒಂದು ಅರಿಶಿಣದ ಒಣಗಿದ ಕೊಂಬನ್ನು ಹಾಕಬೇಕಾಗುತ್ತೆ. ಈ ದೇವ್ರ ಮನೇಲಿ ಕೂಡ ನೀವು ಈ ಕೊಂಬನ್ನು ನೀವು ಹಾಗೆ ಇಡ್ಬೋದು, ಅದು ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ಈ ಒಂದು ಬಟ್ಟೆಯಲ್ಲಿ ನೀವು ಅರಿಶಿಣದ ಕೊಂಬನ್ನು ನೀವಿಟ್ಟು ನಂತರ ಒಂದು 3 ಏಲಕ್ಕಿಯನ್ನು ಇದರೊಳಗಡೆ ಹಾಕಿ, ಕಿತ್ತೋಗಬಾರ್ದು, ಚೆನ್ನಾಗಿರೋಂಥ ಏಲಕ್ಕಿ ಪ್ಯಾಕೆಟಲ್ಲಿ ನೋಡ್ಕೊಂಡು ತಗೊಳ್ಳಿ ಹುಷಾರಾಗಿ. 3 ಏಲಕ್ಕಿಯನ್ನು ನೀವು ಇದರೊಳಗಡೆ ಇಟ್ಟುಬಿಟ್ಟು ಅದ್ರ ಜೊತೆಯಲ್ಲಿ ₹1 5 ಕಾಯಿನ್ನ ನೀವು ನೀರಲ್ಲಿ ತೊಳೆದು ಒರೆಸಿ ನಂತರ ಇದರೊಳಗಡೆ ಇಡಿ. ಯಾಕೆಂದರೆ ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದಿರತ್ತೆ ಈ ಕಾಸು, ಎಲ್ಲೆಲ್ಲೋ ಹೋಗಿದೆ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಅದನ್ನು ನೀಟಾಗಿ ತೊಳೆದು ನಾವು ಇದಕ್ಕೆ ಹಾಕಬೇಕಾಗತ್ತೆ. ಯಾಕೆ ಎಲ್ಲೆಲ್ಲೋ ಹೋಗಿದೆ ಅಂತ ಹೇಳ್ತೀನಿ ಅಂತ ಹೇಳೋದಾದರೆ, ನಮಗೆ ಗೊತ್ತಿಲ್ಲ. ಈಗ ಎಷ್ಟೊಂದು ಕಡೆ ಓಡಾಡ್ಕೊಂಡು ಬಂದಿರತ್ತೆ ಕಾಸು, ಎಲ್ಲನೂ ಪಾಸಿಟಿವ್ ಆಗಿ ಬಂದಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಕೆಲವೊಂದು ಸರಿ ಈ ಕಾಯಿನ್ಗಳೆಲ್ಲ ಭಿಕ್ಷುಕರ ತಟ್ಟೆಯಲ್ಲೂ ಇರುತ್ತೆ, ಇಲ್ಲ ದೊಡ್ಡ ಶ್ರೀಮಂತರ ಮನೇಲೂ ಹೋಗಿರುತ್ತೆ, ಇಲ್ಲ ಈಗ ನಾವು ಕುಂಬಳಕಾಯಿ ಹೊಡಿಬೇಕಾದ್ರೂ ಕೂಡ ಅದರೊಳಗೆ ಕಾಸು ಹಾಕಿರ್ತೀವಿ. ಆ ಕಾಸಿನ ರೋಡಲ್ಲೇ ಇರುತ್ತಾ? ಇಲ್ಲ, ಸಾವಿರಾರು ಜನ ಎತ್ಕೊಂಡು ಹೋಗಿರ್ತಾರೆ. ಆ ಕಾಸು ಇನ್ನೆಲ್ಲೋ ಹೋಗಿರುತ್ತೆ, ಅದು ಇನ್ನೆಲ್ಲೋ ಹೋಗಿರುತ್ತೆ. ಹಾಗಾಗಿ ಸುತ್ತಿ ಎಲ್ಲೆಲ್ಲಿ ಹೋಗಿ ಬಂದಿದೆ ಅಂತ ನಮಗೆ ಗೊತ್ತಿರಲ್ಲ. ಇದು ಕೆಟ್ಟದು ಅಂತ ನಾನು ಹೇಳ್ತಿಲ್ಲ, ನಮಗಿದು ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗಿ ಬಂದಿರೋದು ಅನ್ನೋಂಥ ಕಾರಣದಿಂದ ಯಾವಾಗಲೂ ನೀರಿಂದ ಶುದ್ಧ ಮಾಡಿ ನಾವು ಅದನ್ನು ಈ ಒಂದು ಬಟ್ಟೆ ಒಳಗೆ ಇಟ್ಟು ಒಂದು ಮೂಟೆ ಥರ ನಾವು ಕಟ್ಕೋಬೇಕು. ಚಿಕ್ಕದಾಗಿ ಚೀಲ ಕಟ್ಕೊಂಡು ನಂತರ ಈ ಅಕ್ಕಿ ಮಧ್ಯದಲ್ಲಿ ಒಂಚೂರು ಆಳವಾಗಿ ಹಳ್ಳ ಮಾಡಿ ಇದನ್ನು ಅದರೊಳಗಡೆ ಇಟ್ಬಿಟ್ಟು ಮುಚ್ಚಿಬಿಡಿ. ಅಕ್ಕಿ ಯೂಸ್ ಮಾಡ್ತಾ ಇದೇನೋ ಮೇಲಿಗೆ ಬರ್ತಾ ಇರತ್ತಲ್ವ, ಅಂಥ ಪರಿಸ್ಥಿತಿಯಲ್ಲಿ ಮತ್ತೆ ನೀವು ಒಳಗಡೆ ತಳ್ಳಿ ಬಿಡ್ತಾಯಿರಿ. ಇದನ್ನು ಯಾರು ಮಾಡಬೇಕು ಅಂದರೆ, ಯಾರು ಮನೆಯಲ್ಲಿ ಅನ್ನ ಮಾಡ್ತಾರೆ ಅವರು ಮಾಡಬೇಕು. ಹೆಣ್ಮಕ್ಳಲ್ಲಿ ಈಗ ಯಾರು ಅನ್ನ ಮಾಡ್ತಾರೆ ಮನೆಯಲ್ಲಿ ಅವರು ಮಾಡಿದರೆ ಇದು ತುಂಬ ಶ್ರೇಷ್ಠ. ಹಾಗಾಗಿ ನೀವು ಇದನ್ನು ಅಕ್ಕಿ ಮೂಟೆಯಿಂದ ಖಾಲಿ ಆಗಿದ ಮೇಲೆ ಮತ್ತೆ ಇನ್ನೊಂದು ಅಕ್ಕಿ ಮೂಟೆ ತಂದಾಗ ಇದನ್ನು ಮೂಟೆನ ಚಿಕ್ಕ ಚೀಲ ಏನು ನೀವು ಮಾಡಿ ಕಟ್ಟಿಟ್ಟಿದ್ದೀರಲ್ಲ ಅದನ್ನೇ ವಾಪಸ್ ಇನ್ನೊಂದು ಮೂಟೆ ಒಳಗೆ ಇಡ್ಬೋದು. ಈ ಮೂಟೆ ಖಾಲಿ ಆದರೆ ಆ ಮೂಟೆಗೆ ಇಡ್ಬೋದು. ಒಂದು 2-3 ಮೂಟೆ ಚೇಂಜ್ ಆಗಿದ ನಂತರ ಇದನ್ನು ನೀವು ಚೇಂಜ್ ಮಾಡ್ಕೋಬೋದು. ಅಂಥ ಪರಿಸ್ಥಿತಿಯಲ್ಲಿ ನೀವೇನು ಮಾಡಬೇಕು, ಇದು ಯಾರು ತುಳಿದಿರೋಂಥ ಜಾಗದಲ್ಲಿ ನೀವು ಹಾಕ್ಬೋದು. ಹಾಗೆ ₹1 ಕಾಯಿನ್ನ ನೀರು ಹಾಕಿ ತೊಳೆದು ನೀವು ದೇವ್ರುಂಡಿಗೆ ಹಾಕ್ಬೋದು. ಇದರಲ್ಲಿ ನಿಮಗೆ ಮುಟ್ಟಾದರೆ ಮಾಡಬಾರ್ದು ಅದು ಆ ಥರ ಎಲ್ಲ ಏನೂ ಇಲ್ಲ, ಯಾವುದೇ ರೀತಿಯ ಅಶುದ್ಧಿ ಅದೆಲ್ಲ ಏನೂ ಇಲ್ಲ. ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು. ಆದರೆ ಶುಕ್ರವಾರ ಮಂಗಳವಾರದ ದಿನ ನೋಡ್ಕೊಂಡು ಮಾಡಿ, ಇಲ್ಲ ಹುಣ್ಣಿಮೆ ದಿನ ಮಾಡೋದ್ರಿಂದ ತುಂಬ ಒಳ್ಳೆಯದು. ಆವತ್ತು ಮಾಡಿದರೆ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಇಲ್ಲ ಶುಕ್ರವಾರ ದಿನ ಇಲ್ಲ ಮಂಗಳವಾರ ದಿನ ಮಾಡಿದರೆ ಒಳ್ಳೆಯದು. ಸೊ ಈ ರೀತಿ ಮಾಡಿ ನೀವು ಇದು ರಿಚುವಲ್ನ ಸ್ಟಾರ್ಟ್ ಮಾಡ್ಬೋದು. ಎಂಡ್ ಮಾಡಬೇಕಾದ್ರೆ ಇದಕ್ಕೆ ಸಪ್ರೇಟ್ ಇಂಥ ದಿನ ಅಂಥ ದಿನ ಏನೂ ಇಲ್ಲ. ಅಕ್ಕಿ ಯಾವಾಗ ಖಾಲಿಯಾಗಿ ಅದು ಮೂಟೆಯಲ್ಲಿ ಅದು ಮಾತ್ರ ಉಳ್ಕೊಳ್ಳುತ್ತಲ್ಲ, ಅಂಥ ಪರಿಸ್ಥಿತಿಯಲ್ಲಿ ನೀವು ಅದನ್ನು ತೆಗೆದು ರಿಮೂವ್ ಮಾಡಿ, ಬಟ್ಟೆ ಬೇಕಿದ್ರೆ ನೀವು ಮತ್ತೆ ಇನ್ನೊಂದು ಸರಿಗೆ ವಾಶ್ ಮಾಡಿ ಯೂಸ್ ಮಾಡ್ಕೋಬೋದು. ಮಿಕ್ಕಿದ್ದನ್ನೆಲ್ಲ ಯಾರು ತುಳಿದಿರೋ ಅಂಥ ಜಾಗ ಹಾಕಿ ಹಾಗೆ ₹1 ಕಾಯಿನ್ನ ನೀರಲ್ಲಿ ತೊಳೆದ್ಬಿಟ್ಟು ದೇವ್ರ ಉಂಡಿಗೆ ಹಾಕಬೇಕಾಗುತ್ತೆ. ಮತ್ತು ಇನ್ನು 3 ತಿಂಗಳಾದಮೇಲೆ ಮತ್ತೆ ನೀವು ಹೊಸದಾಗಿ ಮಾಡಬೇಕಾದ್ರೆ ಬಟ್ಟೆ ಅದನ್ನೇ ಯೂಸ್ ಮಾಡಿ, ಬೇರೆ ವಸ್ತುಗಳನ್ನೆಲ್ಲ ಹೊಸದಾಗಿ ತಂದು ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಕೈಯಲ್ಲಿರುವಂಥ ದುಡ್ಡು ನಿಮ್ಮ ಕೈಯಿಂದ ಅನವಶ್ಯಕವಾಗಿ ಖರ್ಚಾಗದಿರಂಗೆ ಹೋಗುತ್ತೆ. ಹಾಗೆ ನಿಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ತುಂಬಿರುತ್ತೆ, ಅನ್ನಪೂರ್ಣೇಶ್ವರಿ ಯಾವಾಗಲೂ ತುಂಬಿರ್ತಾಳೆ. ಸೊ ಈ ಒಂದು ಕಾರಣದಿಂದ ಈ ಒಂದು ರಿಚುವಲ್ನ ನೀವು ಮಾಡಿದರೆ ತುಂಬಾ ಒಳ್ಳೆಯದು. ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.